ಪ್ರಿಯ ಭಗವದ್ಭಕ್ತರೇ, ಉಡುಪಿ ಕ್ಷೇತ್ರದ ಇನ್ನೊಂದು ಪ್ರಾಚೀನ ಪುರಾತನ ಅತ್ಯಂತ ಕಾರಣಿಕದ ದೇವಾಲಯದ ದರ್ಶನವನ್ನು ಇಂದು ನಾವು ಪಡೆಯೋಣ. ಉಡುಪಿಯ ಬನ್ನಂಜೆಯಲ್ಲಿ ರಾಜ್ಯ ಹೆದ್ದಾರಿಯ ಮಗ್ಗುಲಲ್ಲಿ ಐತಿಹಾಸಿಕ ಮಹತ್ವವನ್ನು ಒಳಗೊಂಡ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರನ ದೇವಾಲಯವಿದೆ. ಈ ರುದ್ರ ದೇವಾಲಯವು ಖರ ಮತ್ತು ರಟ್ಟ ಎಂಬವರಿಂದ 1200 ವರ್ಷಗಳ ಪೂರ್ವದಲ್ಲಿ ನಿರ್ಮಾಣವಾಯಿತು. ಸಂಪೂರ್ಣ ಶಿಲಾಮಯವಾಗಿರುವ ಈ ದೇವಾಲಯದ ತೀರ್ಥಮಂಟಪ ಸುತ್ತುಪೌಳಿ ಬಹು ಆಕರ್ಷಕವಾಗಿದೆ. ಎತ್ತರದ ಗರ್ಭಗೃಹದಲ್ಲಿ ಶೋಭಿಸುತ್ತಿರುವ ಶಿವಲಿಂಗವು ಭಕ್ತರನ್ನು ಭಕ್ತಿಯ ಕಡಲಲ್ಲಿ ತೇಲಿಸುತ್ತದೆ. ಈ ಊರಿನ 9 ಮಾಗಣೆಯವರೆಗೆ ಸೇರಿದ ಈ ದೇವಾಲಯದಲ್ಲಿ ನಿತ್ಯ ವೈಭವದ ಪೂಜೆಗಳು, ವರ್ಷಾವಧಿ ಉತ್ಸವಗಳು ವೈಭವದಿಂದ ಜರುಗುತ್ತಿದೆ. ಶ್ರೀ ಮಧ್ವಾಚಾರ್ಯರ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ತಾಳಿಕುಡೆ ಎಂಬ ಹೆಸರಿತ್ತು. ಆಚಾರ್ಯರು ಆಶ್ರಮ ಪೂರ್ವದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿದ ವಿಷಯವು ಸುಮಧ್ವಜದಲ್ಲಿ ಉಲ್ಲೇಖವಿದೆ. ಆಶ್ರಮ ಪೂರ್ವದಲ್ಲಿ ವಾಸುದೇವ ಎಂದು ನಾಮಾಂಕಿತರಾಗಿದ್ದ ಆಚಾರ್ಯ ಮಧ್ವರು ಒಮ್ಮೆ ಮಾತಾಪಿತರೊಡನೆ ಸಮಾರಂಭವೊಂದಕ್ಕೆ ತೆರಳಿದ್ದರು. ಆ ಸಂದರ್ಭದಲ್ಲಿ ಮಾತಾಪಿತರ ಕಣ್ತಪ್ಪಿಸಿ ಬಾಲಕ ವಾಸುದೇವ ಒಬ್ಬರೇ ನಡೆದಾಡುತ್ತಾ ಮೊದಲಿಗೆ ಕೊಡವರು ದೇವಸ್ಥಾನಕ್ಕೆ ತೆರಳಿದರು. ಅಲ್ಲಿಂದ ಬನ್ನಂಜೆ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಸಾಗಿ ಅಲ್ಲಿ ದೇವರ ದರ್ಶನ ಪಡೆದು ಮುಂದೆ ಅನಂತೇಶ್ವರ ದೇವಾಲಯಕ್ಕೆ ತೆರಳಿದ್ದರು. ಅಷ್ಟೇ ಅಲ್ಲ, 3 ದೇವಾಲಯಗಳಲ್ಲೂ ತಾನು ಭಗವಂತನ ಜೊತೆಗೇ ಇದ್ದೆ ಎಂದು ಬಾಲಕ ವಾಸುದೇವರು ಬಲು ಗಾಂಭೀರ್ಯದಿಂದ ತಂದೆಗೆ ತಿಳಿಸುವ ವಿಷಯವನ್ನು ಕವಿಕುಲ ತಿಲಕ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ. ಅಂತೆ ಆಶ್ರಮಾನಂತರ ಶ್ರೀಮಧ್ವರು ತಮ್ಮ ದಿವ್ಯ ಶಕ್ತಿಗೆ ಲಭಿಸಿದ ಶ್ರೀಕೃಷ್ಣನ ಪ್ರತಿಮೆಯನ್ನು ಮಲ್ಪೆ ಕಡಲ ತೀರದಿಂದ ಉಡುಪಿಯ ರಥಬೀದಿಗೆ ಕರೆತರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಕಾಣಸಿಗುವ ಬನ್ನಂಜೆಯ ರುದ್ರದೇವರ ಸನ್ನಿಧಾನದಲ್ಲಿ ಇರಿಸಿ ಪೂಜಿಸಿದ್ದರೆಂದು ಐತಿಹ್ಯವೂ ಇದೆ. ಈ ನಿಮಿತ್ತ ಮಧ್ವಪೀಠ ಅಲಂಕರಿಸುವ ಯತಿಗಳು ಪರ್ಯಾಯ ಪೂರ್ವದಲ್ಲಿ ಈ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯ 100 ವರ್ಷಗಳಿಂದ ಜರುಗುತ್ತಿದೆ. ಅಳುಪ ಅರಸರು ಕೂಡ ಈ ದೇವಾಲಯದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿದ್ದ ವಿಷಯಗಳನ್ನು ಇಲ್ಲಿನ ಶಿಲಾಶಾಸನಗಳು ನಿರೂಪಿಸುತ್ತವೆ. ದೇವಾಲಯದ ಸುತ್ತಿನಲ್ಲಿ ಗಣಪತಿ, ಅನ್ನಪೂರ್ಣೆ, ನಂದಿ, ಹಾಗೆಯೇ ಪ್ರಾಕಾರದಲ್ಲಿ ಪರಿವಾರ ದೈವಗಳಾದ ಕ್ಷೇತ್ರಪಾಲ, ಬೊಬ್ಬರಿಯ, ನಂದಿಗೋಣ, ರಕ್ತೇಶ್ವರ್ಯ ಸನ್ನಿಧಾನವೂ ಇದೆ. ಆತ್ಮೀಯರೇ, ಬನ್ನಂಜೆಯ ಮಹಾಲಿಂಗೇಶ್ವರ ದೇವರ ಈ ಮಂದಿರ ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಕರುಣಿಸುವ ವಿಶೇಷ ಕಾರಣಿಕದ ಕ್ಷೇತ್ರ. ಉಡುಪಿಗೆ ಬಂದಾಗ ಈ ಐತಿಹಾಸಿಕ ಸನ್ನಿಧಾನವನ್ನು ನೋಡಲು ಮರೆಯದಿರಿ. ಇಂತಹ ಇನ್ನೊಂದು ಆಧ್ಯಾತ್ಮಿಕ ಕ್ಷೇತ್ರದ ದೃಶ್ಯಾವಳಿಯ ಮಾಹಿತಿಯೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.